ಅಧಿಕಾರಿಗಳೇ ಗುಂಡಿ ಇಲ್ಲದ ರಸ್ತೆಗಳನ್ನ ನಿರ್ಮಾಣ ಮಾಡೋಕ್ಕೆ ಸಾಧ್ಯವಿಲ್ವಾ? ಎಲ್ಲರಿಗೂ ಸ್ವಾಗತ. ನಾನು ಶಂಶೀರ್ ಬುಡೌಳಿ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನ ನಿಜ ಸ್ಥಿತಿಯನ್ನ ನೀವು ನೋಡಬೇಕಂದ್ರೆ ಮಳೆಗಾಲದಲ್ಲಿ ಒಮ್ಮೆ ಬೆಂಗಳೂರು ನಗರಕ್ಕೆ ಭೇಟಿ ನೀಡಬೇಕು. ಆಗ ನಿಮಗೆ ಬೆಂಗಳೂರು ನಗರ ಯಾವ ರೀತಿ ಇರುತ್ತೆ, ಯಾವ ರೀತಿ ಅಸ್ವಚ್ಛತೆ ಕಾಡ್ತಾ ಇದೆ ಎಂಬುದಕ್ಕೆ ಅಲ್ಲಿ ನಿಮಗೆ ಪ್ರತ್ಯಕ್ಷ ಸಾಕ್ಷಿ ಸಿಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೂತನ ಸಿಎಂ ಆಗಿ ಡಿಕೆಶಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಮೊದಲ ಪಟ್ಟಿಯಲ್ಲಿ ಕೃಷ್ಣ ಬೈರೇಗೌಡ ಇವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿತ್ತು. ಕೆಲ ದಿನಗಳ ಬಳಿಕ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿತ್ತು. ಆದರೂ ಅವರ ಖ್ಯಾತೆ ಮುಂದುವರೆದಿತ್ತು. ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವಾರಗಳ ಬಳಿಕ ಇದೀಗ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಅಧಿಕೃತವಾಗಿ ಅಧಿಕಾರವನ್ನು ಇವತ್ತು ಸ್ವೀಕಾರ ಮಾಡುವ ಮೂಲಕ ಮೊದಲ ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಅಧಿಕಾರಿಗಳ ಇಂಜಿನಿಯರ್ಗಳ ಚಳಿಯನ್ನ ಬೆಳೆಸಿದ್ರು. GBA ಅರ್ಥಾತ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮೊದಲ ಸಭೆಯನ್ನ ಇವತ್ತು ನಡೆಸಿದ ಕೃಷ್ಣ ಬೈರೇಗೌಡ ಇವರು ಮೊದಲ ಸಭೆಯಲ್ಲೇ ಅಧಿಕಾರಿಗಳ ಚಳಿಯನ್ನ ಬಿಡಿಸಿದ್ರು. ಬೆಂಗಳೂರು ನಗರದಲ್ಲಿ ಇರುವಂತಹ ರಸ್ತೆಗಳಲ್ಲಿ ಯಾಕೆ ಗುಂಡಿ ಇದೆ? ಗುಂಡಿ ಇಲ್ಲದ ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕೆ ನಿಮಗೆ ಸಾಧ್ಯ ಇಲ್ವಾ? ಈ ರೀತಿ ಪ್ರಶ್ನೆ ಮಾಡಿದಂತಹ ಸಚಿವ ಕೃಷ್ಣ ಬೈರೇಗೌಡರು, ಬೆಂಗಳೂರಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡೋದು ನಿಮಗೆ ರಾಕೆಟ್ ಸೈನ್ಸಾ ಎನ್ನುತ್ತಾ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಗುಂಡಿ ಇಲ್ಲದಂತಹ ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕೆ ಯಾಕೆ ಸಾಧ್ಯ ಇಲ್ಲ? ಬೆಂಗಳೂರಿನ ಹಲವು ಕಡೆ ಗುಂಡಿಗಳಿಂದ ಕೂಡಿರುವಂತಹ ರಸ್ತೆಗಳು ಇದೆ. ಮಳೆಗಾಲ ಬಂದರೆ ಚರಂಡಿಯಲ್ಲಿ ಹರಿಯಬೇಕಾದಂತಹ ನೀರು ರಸ್ತೆಯಲ್ಲಿ ಹರಿದು ರಸ್ತೆಯೆಲ್ಲ ಕೃತಕ ನೆರೆಯಲ್ಲಿ ಮುಳುಗಿರುತ್ತೆ. ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಮುಖ್ಯವಾಗಿ ಬೆಂಗಳೂರನ್ನ ಸದ್ಯ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಕಾಡ್ತಾ ಇದೆ. ಚರಂಡಿ ನೀರು ರಸ್ತೆಯಲ್ಲಿ ಹರಿದು ರಸ್ತೆಯೆಲ್ಲ ಮಾಯ ಆಗ್ತಾ ಇದೆ. ಅದು ಮಳೆಗಾಲ ಬಂದರೆ 10 ನಿಮಿಷಕ್ಕಿಂತ ಹೆಚ್ಚು ಕಾಲ ಮಳೆ ಬಂದರೆ ಬೆಂಗಳೂರನ್ನು ನೋಡೋದೇ ಅಸಾಧ್ಯ ಎನ್ನುವಂತಹ ಪರಿಸ್ಥಿತಿ ಇರುವಂಥದ್ದು. ಅದರಲ್ಲೂ ಅಲ್ಲಲ್ಲಿ ಕಸ ಬಿಸಾಡುವಂತಹ ಘಟನೆಗಳು ನಡೀತಾ ಇದೆ. ಒಂದು ಕಸವನ್ನು ಅಲ್ಲಿ ಡೆಲಿವರಿ ಮಾಡಿದರೆ ಮತ್ತೊಂದು ಕಸ ಅಲ್ಲಿ ಬಂದು ಬೀಳುತ್ತೆ. ಯಾರು ಹಾಕಿದ್ರು ಎಂಬುದನ್ನು ಕೂಡ ಹುಡುಕುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಅಂತಹ ಪರಿಸ್ಥಿತಿ ಕೂಡ ಇರುವಂಥದ್ದು. ಕೆಲವೊಂದು ಏರಿಯಾಕ್ಕೆ ಹೋದರೆ ಯಾವ ರೀತಿ ಅಸ್ವಚ್ಛತೆ ಕಾಡ್ತಾ ಇದೆ ಎಂಬುದನ್ನು ನೋಡಿದರೆ ಬೆಂಗಳೂರು ನಗರ ಇಷ್ಟು ಕೆಟ್ಟದಾಗಿ ಇದೆಯೇ ಎಂಬಂತಹ ಒಂದು ಭಾವನೆ ಕೂಡ ಮೂಡುತ್ತೆ. ಹೀಗಾಗಿ ಬೆಂಗಳೂರು ಕೂಡ ಒಂದು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಜಧಾನಿ, ಮಹಾನಗರ, ಸಿಲಿಕಾನ್ ಸಿಟಿ